ರವೀಂದ್ರ ಅವರು ಖುದ್ದು ಪಂಜಾಬಿ ಕುಟುಂಬದವರಾಗಿದ್ದರಿಂದ ಪಂಜಾಬಿ ಗೊತ್ತಿತ್ತು. ಆದರೆ ಉರ್ದು ಭಾಷೆಯನ್ನು ಕಲಿಬೇಕಾಯಿತು. ಇಸ್ಲಾಂ ಧರ್ಮದ ಆಚಾರ ವಿಚಾರಗಳನ್ನು ಬೋಧಿಸಲಾಯಿತು. ಪಾಕಿಸ್ತಾನದ ಭೌಗೋಳಿಕ ಪರಿಚಯ, ಅಲ್ಲಿನ ಸಂಸ್ಕೃತಿಯನ್ನು ರವೀಂದ್ರ ಕಲಿತರು. ಮುಂದೆ ರವೀಂದ್ರ ಅವರಿಗೆ ಖತ್ನಾ ಕೂಡ ಮಾಡಿಸಲಾಯಿತು. ಹೀಗಾಗಿ ಸಂಪೂರ್ಣ ಮುಸ್ಲಿಂನಾಗಿ ಬದಲಾದರು ರವೀಂದ್ರ. ಇದರೊಂದಿಗೆ ಇವರ ಭಾರತೀಯ ಗುರುತನ್ನು ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಭಾರತದಲ್ಲಿ ರವೀಂದ್ರ ಕೌಶಿಕ್ ಎಂಬ ವ್ಯಕ್ತಿ ಸತ್ತು ಹೋಗಿದ್ದ. ಆದರೆ ಈ ಅಂತ್ಯದೊಂದಿಗೆ ನಬಿ ಅಹಮದ್ ಶಕೀರ್ ಎಂಬ ಹೊಸ ವ್ಯಕ್ತಿ ಹುಟ್ಟುಕೊಂಡಿದ್ದ. ಇದರೊಂದಿಗೆ ಪಾಕಿಸ್ತಾನದ ಪಾಸ್ಪೋರ್ಟ್ ಹಾಗೂ ಪಾಕಿಸ್ತಾನದ ನಿವಾಸಿ ಅನ್ನೋದಕ್ಕೆ ಬೇಕಾದ ಎಲ್ಲ ದಾಖಲೆಗಳು ಸೃಷ್ಟಿಯಾಗಿದ್ದವು. ಇದೆಲ್ಲವೂ ಆದ ನಂತರ ಒಂದೇ ಸಲ ರಾ ಸಂಸ್ಥೆ ರವೀಂದ್ರವನ್ನು ಪಾಕಿಸ್ತಾನಕ್ಕೆ ಕಳಿಸಿಕೊಡ್ತಾ ಇಲ್ಲ. ರವೀಂದ್ರ ಅವರ ಪರೀಕ್ಷೆ ಇನ್ನೂ ಮುಗಿದಿರಲಿಲ್ಲ. ಅವರನ್ನು ಮೊದಲು ಕತಾರ್, ದುಬೈ ಮತ್ತು ಸೌದಿ ಅರೇಬಿಯಾಗೆ ಕಳುಹಿಸಿ ಅಲ್ಲಿನ ಚಿಕ್ಕ ಪುಟ್ಟ ಮಾಹಿತಿಗಳನ್ನು ಕಲೆ ಹಾಕಲು ಹೇಳಲಾಗುತ್ತೆ. ಅದರಂತೆ ರವೀಂದ್ರ ತಮಗೆ ನೀಡಿದ ಗಡುವಿಗೂ ಮುಂಚೆಯೇ ಈ ಮಾಹಿತಿಯನ್ನು ತಂದು ರಾಗೆ ಒಪ್ಪಿಸ್ತಾರೆ. ಇದರೊಂದಿಗೆ ರವೀಂದ್ರ ಕೌಶಿಕ್ ಒಬ್ಬ ಫುಲ್ ಟೈಮ್ ಏಜೆಂಟ್ ಆಗಿ ಕೆಲಸ ಮಾಡಲು ಸಿದ್ಧರಾಗಿರ್ತಾರೆ. ಮತ್ತು ಆ ಸಮಯ ಬಂದೇ ಬಿಡುತ್ತೆ. ಮನೆಯಲ್ಲಿ ತಾನು ದುಬೈಗೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ 1975ರಲ್ಲಿ ಪಾಕಿಸ್ತಾನಕ್ಕೆ ಬಂದು ತಲುಪ್ತಾರೆ ನಬಿ ಅಹಮದ್ ಶಕೀರ್ ಅಲಿಯಾಸ್ ರವೀಂದ್ರ ಕೌಶಿಕ್ ಅಲಿಯಾಸ್ ಬ್ಲ್ಯಾಕ್ ಟೈಗರ್. ಸ್ನೇಹಿತರೆ, ಜೇಮ್ಸ್ ಬಾಂಡ್ ಸಿನಿಮಾದ ಸಿರೀಸ್ನ ಅಭಿಮಾನಿಗಳು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಯಾಕೆಂದರೆ ಆ ಚಿತ್ರದಲ್ಲಿರೋ ಹಾಗೆ ಒಬ್ಬ ಏಜೆಂಟ್ ಒಂದು ದೇಶಕ್ಕೆ ಹೋದ ತಕ್ಷಣ ಅವನಿಗೆ ಅಲ್ಲಿ ಹೊಸ ಕಾರ್ ವಿತ್ ಗನ್ಸ್ ಆ್ಯಂಡ್ ಬುಲೆಟ್ ಪ್ರೂಫ್ ಗ್ಲಾಸ್ ಸಿಗುತ್ತೆ. ಬೀಚ್ನಲ್ಲಿ ಹುಡುಗಿಯರೊಂದಿಗೆ ಚಕ್ಕಂದ ಆಡಿಕೊಂಡು, ರಾತ್ರಿ ಕಸಿನೋಗಳಲ್ಲಿ ರಮ್ಮಿ ಆಡಿಕೊಂಡು, ಬೇಕಾಬಿಟ್ಟಿ ಫೈರ್ ಮಾಡಿ ಹೆಲಿಕಾಪ್ಟರ್ ಮೂಲಕ ತನ್ನ ತಾಯ್ನಾಡಿಗೆ ಬರ್ತಾನೆ ಆ ಏಜೆಂಟ್. ಆದರೆ ಅದು ಕೇವಲ ಸಿನಿಮಾದಲ್ಲಿ ಮಾತ್ರ. ಆದರೆ ರಿಯಲಲ್ಲಿ ಆ ಥರ ಏನೂ ಇರೋದಿಲ್ಲ. ಯಾಕೆಂದರೆ ಏಜೆಂಟ್ ಆಗುವಾಗ ಹೇಳಿಕೊಡುವ ಮೊದಲ ಪಾಠವೇ ತಾಳ್ಮೆ.